ಪ್ರಜಾಧರ್ಮ ನ್ಯೂಸ್ಗೆ ಸ್ವಾಗತ. ಶ್ರೀನಿವಾಸಪುರ ಸುದ್ದಿ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಮತ್ತೆ ಕಂದಾಯ ಅದಾಲತ್ ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಆರಂಭವಾಗಿದೆ. ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಕಂದಾಯ ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದು, ಇಂದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿ ಮಟ್ಟದ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಉದ್ಘಾಟಿಸಿ ಚಾಲನೆ ನೀಡಿದರು. ಹಿಂದಿನ ಜಿಲ್ಲಾಧಿಕಾರಿಯಾಗಿದ್ದ ದಿವಂಗತ ಡಿಕೆ ರವಿ ಅವರು ಪ್ರಾರಂಭಿಸಲಾಗಿದ್ದ ಅದಾಲತ್ ಕಾರ್ಯಕ್ರಮ ಅವರ ನಿರ್ಗಮನದ ನಂತರ ಮೊಟಕುಗೊಂಡಿತ್ತು. ಇದೀಗ ಪುನಃ ಜಿಲ್ಲೆಯಾದ್ಯಂತ ಪ್ರಾರಂಭವಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಪಿಂಚಣಿ, ವೃದ್ಧಾಪ್ಯ ವೇತನ, ಖಾತೆ ಬದಲಾವಣೆ ಸೇರಿದಂತೆ ಸಾಕಷ್ಟು ಅರ್ಜಿಗಳನ್ನು ಸ್ಥಳದಲ್ಲಿಯೇ ವಿಲೇವಾರಿ ಮಾಡಿದರು. ಸಾರ್ವಜನಿಕರು ತಾಲೂಕು ಕೇಂದ್ರಕ್ಕೆ ಬರುವುದಷ್ಟೇ ಕಷ್ಟ ಎಂದು ಭಾವಿಸಿ ಹೋಬಳಿವಾರು ಕಂದಾಯ ಮತ್ತು ಪಿಂಚಣಿ ಅದಾಲತ್ ಮಾಡಲಾಗುತ್ತಿದ್ದು, ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಪಿಂಚಣಿ, ಪಹಣಿ ತಿದ್ದುಪಡಿ, ಹಳೆಯ ಕ್ರಯಪತ್ರ ತಿದ್ದುಪಡಿ, ನ್ಯಾಯಾಲಯದ ಆದೇಶಗಳಿಗೆ ಸಂಬಂಧಿಸಿದಂತೆ 7 ವಿಧದ ತಿದ್ದುಪಡಿಗಳಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಸ್ವೀಕರಿಸಿದರು. ಹಾಗೆಯೇ ಸ್ಥಳದಲ್ಲೇ 66 ಫಲಾನುಭವಿಗಳಿಗೆ ಪಿಂಚಣಿ ಆದೇಶ ಪತ್ರವನ್ನು ವಿತರಿಸಿದರು. ಈ ಅದಾಲತ್ನಲ್ಲಿ ಪಿಂಚಣಿಗೆ 85 ಅರ್ಜಿ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ವಿವಿಧ ರೀತಿಯ 250 ಅರ್ಜಿಗಳು, ಹಾಗೆಯೇ ಪುರಸಭೆಗೆ ಸಂಬಂಧಪಟ್ಟ ಇಂದಿರಾನಗರದಲ್ಲಿ ನಿವೇಶನಗಳಿಗೆ ಹಕ್ಕುಪತ್ರ ನೀಡುವಂತೆ 195 ಅರ್ಜಿಗಳು ಸಾರ್ವಜನಿಕರಿಂದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸ್ವೀಕರಿಸಿ ಬಂದಿರುವ ಅರ್ಜಿಗಳಿಗೆ 2 ತಿಂಗಳು ಸಮಯ ನೀಡಿ ಅರ್ಜಿಗಳನ್ನು ಪರಿಶೀಲಿಸಿ ಮುಂದಿನ ಅದಾಲತ್ಗೆ ಪರಿಹರಿಸುವುದಾಗಿ ತಿಳಿಸಿದರು. ಈ ಅದಾಲತ್ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಎಸ್ಎಂ ಶ್ರೀನಿವಾಸ್, ಉಪ ತಹಸೀಲ್ದಾರ್ ಮಲ್ಲೇಶ್, ಕಸಬಾ ಆರ್ಐ ಬಿವಿ ಮುನಿರೆಡ್ಡಿ, ನೆಲವಂಕಿ ಪಂಚಾಯಿತಿ ಆರ್ಐ ಗುರುರಾಜು, ರೋಣೂರು ಪಂಚಾಯಿತಿ ಆರ್ಐ ಜನಾರ್ದನ್ ಹಾಗೂ ತಾಲೂಕು ಕಚೇರಿಯ ಸಿಬ್ಬಂದಿ ಹಾಜರಿದ್ದರು. ವರದಿ ಎನ್ಎಸ್ ಮೂರ್ತಿ, ಪ್ರಜಾಧರ್ಮ ನ್ಯೂಸ್, ಶ್ರೀನಿವಾಸಪುರ. ಇವತ್ತು ಕಸಬಾ ಹೋಬಳಿ ಅಂತಂದ್ಬಿಟ್ಟು ತಹಸೀಲ್ದಾರೇ ಸೆಲೆಕ್ಟ್ ಮಾಡಿದ್ರು. ಅವರು ಒಂದು ಉಪವಿಭಾಗಾಧಿಕಾರಿಗಳು. ನಮ್ದು ಏನು ಉದ್ದೇಶ ಅಂತಂದ್ರೆ, ವೇದಿಕೆಯಲ್ಲಿ ಯಾರು ಇಲ್ಲ. ಯಾಕೆ ಅಂತಂದ್ರೆ MLC ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ. ಸೊ ಯಾರು ಜನಪ್ರತಿನಿಧಿಗಳು ಯಾರು ವೇದಿಕೆ ಮೇಲೆ ಕರೆಯಿಲ್ಲ. ನಾವು ಈಗಾಗಲೇ ಕಂದಾಯ ಅದಾಲತ್ ಅಂತಂದ್ಬಿಟ್ಟು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿಕೊಂಡು ನಾವು ಒಂದಷ್ಟು ನಮ್ಮ ಜನರ ಸಮಸ್ಯೆಯನ್ನ ಕಂದಾಯ ಇಲಾಖೆಯಲ್ಲಿ ಏನು ಇದ್ರೆ ಕಂದಾಯ ಇಲಾಖೆಗೆ ತಾಲೂಕು ಆಫೀಸಲ್ಲಿ ಅಲಿತಾ ಇರೋದು ನಾವು ನೋಡ್ತಾ ಇರ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಯೋಚನೆ ಮಾಡಿದೀವಿ. ಏನು ಅಂತಂದ್ರೆ ಹಿಡುವಳಿ ನಂಬರ್ನ ತಗೊಂಡಿದ್ವಿ, ಪಿಂಚಣಿಗಳನ್ನ ತಗೊಂಡಿದ್ವಿ, ಆನಂತರ ಓಲ್ಡ್ ಜೆಸಿ ತಗೊಂಡಿದ್ವಿ, ಆಮೇಲೆ ಕೋರ್ಟ್ ಆರ್ಡರ್ಸ್. ಅಂದ್ರೆ ಈ ಪಿಂಚಣಿಗಳು ಅಂದ್ರೆ ಹಲವಾರು ವಿಧದ ಪಿಂಚಣಿಗಳು ಬರುತ್ತೆ. ಆ ಎಲ್ಲಾ ಪಿಂಚಣಿಗಳಿಗೆ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆ, ವಿಧವಾ ವೇತನ ಆಗಿರ್ಬೋದು, ಓಲ್ಡ್ ಏಜ್ ಪೆನ್ಷನ್ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಅಂತ ಅಂದ್ಬಿಟ್ಟು ಆಗಿರ್ಬೋದು, ರಾಷ್ಟ್ರೀಯ ಕುಟುಂಬ ಯೋಜನಾ ವೇತನ ಆಗಿರ್ಬೋದು, ಈ ಎಲ್ಲ ವೇತನಗಳನ್ನ ಅಂದ್ರೆ ವಿಧವಾ ವೇತನ ಸರ್ಕಾರ ಕೊಡುವಂತಹ ಜನರಿಗೆ ಅನುಕೂಲ ಆಗುವಂತಹ ಒಂದು ಸಹಾಯಧನ. ಸೊ ಇದನ್ನ ನಾವು ಯಾರ್ಯಾರು ಅರ್ಹರಿದ್ದಾರೆ, ಅರ್ಹರು ಈ ಹೋಬಳಿಯಲ್ಲಿ ಇದ್ದಾರೆ, ಕಸಬಾ ಹೋಬಳಿಯಲ್ಲಿ, ಅಂತವರಿಂದ ಅರ್ಜಿಯನ್ನ ಸ್ವೀಕರಿಸಿ ನಾವು ಇವತ್ತೇ ಮಂಜೂರಾತಿ ಪತ್ರ ಸಾಧ್ಯವಾದಷ್ಟು ಇವತ್ತೇ ಮಂಜೂರಾತಿ ಪತ್ರ ಮಾರ್ಗದಲ್ಲಿ ಸುಮಾರು 104 ಮಂಜೂರಾತಿ ಪತ್ರವನ್ನ ಸ್ಥಳದಲ್ಲೇ ಕೊಟ್ಟಿದ್ವಿ. ಬೇರೆ ಕಂದಾಯ ಅದಾಲತ್ ಅಂತಂದ್ರೆ ಅರ್ಜಿನ ತಗೊಂಡು ಅದ 1-1.5 ತಿಂಗಳ ಆದ್ಮೇಲೆ ಅದಕ್ಕೆ ಏನು ಉತ್ತರ ಅಂತಂದ್ಬಿಟ್ಟು ಹೇಳಾಗಿತ್ತು. ಇದರಲ್ಲಿ ಪಿಂಚಣಿಗಳಿಗೆ ಸಂಬಂಧಪಟ್ಟ ಖಾತೆದು ಪೋತಿ ಖಾತೆ ಅಂತಂದ್ರೆ ಖಂಡಿತ 30 ದಿನ ಕನಿಷ್ಠ ಬೇಕೇ ಬೇಕಾಗುತ್ತೆ. 30 ದಿನಗಳ ಅವಕಾಶ ಕೊಟ್ಟು ನಾವು ಖಾತೆ ಮಾಡ್ಬೇಕಾಗುತ್ತೆ. ಪೋತಿ ಖಾತೆ ಅಂತಂದ್ರೆ ಓಲ್ಡ್ ಜೆಸಿ ಬರ್ತಂದ್ರೆ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಬೇಕಾಗುತ್ತೆ. ಆಮೇಲೆ ಕೋರ್ಟ್ ಆರ್ಡರ್ಸ್ ಅಂತಂದ್ರೆ ಕೋರ್ಟ್ ಆರ್ಡರ್ಸ್ ಕೂಡ ಬಹಳ ಕ್ರಮಬದ್ಧವಾಗಿ ಓದಿ ಅದನ್ನ ಅರ್ಥೈಸಿಕೊಂಡು ಅದನ್ನ ಖಾತೆ ಮಾಡ್ಬೇಕಾಗುತ್ತೆ. ಅವೆಲ್ಲಕ್ಕೂ ಸಮಯ ಬೇಕಾಗೋದ್ರಿಂದ ನಾವು ಅದೆಲ್ಲದಕ್ಕೂ ಸುಮಾರು 1.5 ತಿಂಗಳ ಸಮಯವನ್ನ ನಿಗದಿಪಡಿಸಿಕೊಂಡಿದ್ದೀವಿ. 1.5 ತಿಂಗಳ ಸಮಯಾವಕಾಶದಲ್ಲಿ ಪೋತಿ ಖಾತೆ ಆಗಿರ್ಬೋದು, ಹಳೆ ಜೆಸಿಗೂ ಇನ್ನು ಅದೇ ಇಟ್ಕೊಂಡಿರ್ತಾರೆ. ನಮ್ಮ ಖಾತಾ ಮುಖಾಂತರ ಕೇಳಿದ್ರೆ ಎಲ್ಲಿ ತರ ನಿಮ್ಮ ಖಾತೆ ನಿಮ್ಮ ಜಮೀನು ಅಂತ ಹೇಳಿದ್ರೆ ಕ್ರಯಪತ್ರ ತೋರಿಸ್ತಾರೆ. ಇದೆಲ್ಲ ನಿಮ್ದು ಖಾತೆ ಅಂತಂದು ಹೇಳ್ಬೇಕಾಗುತ್ತೆ. ಆ ಕ್ರಯಪತ್ರನ ಖಾತೆ ಮಾಡಿಸಿ, ಖಾತೆಯಿಂದ ಪಾಣಿ ಮಾಡಿಸಿ ಇದೆಲ್ಲ ಮಾಡ್ಕೋಬೇಕಾಗುತ್ತೆ. ಇದು ತಂದೆ ಆದಂತಹ ಒಂದು ಪ್ರೋಸೆಸ್ ಇದು ಆಗುತ್ತೆ. ಸೊ ಈ ತರದಕ್ಕೆ ನಮಗೆ ಖಂಡಿತವಾಗೂ 1-1.5 ತಿಂಗಳು ಸಮಯ ಬೇಕಾಗುತ್ತೆ.
ಇವಾಗ ಏನ್ ಅರ್ಜಿ ನೀವು ಕೊಟ್ಟಿದ್ದೀರಾ, ಅರ್ಜಿಗಳು ಎಲ್ಲ ವಿವರವನ್ನ ದಾಖಲಾಗಿರುತ್ತೆ. ಕಂದಾಯ ಅದಾಲತ್ ಅಂತ ಅಂದ್ಬಿಟ್ಟು ನಾವು ಶೀರ್ಷಿಕೆ ಅಡಿಯಲ್ಲಿ ಇವನ್ನ 1.5 ತಿಂಗಳ ಸಮಯದಲ್ಲಿ ಅವನ್ನೆಲ್ಲ ಇತ್ಯರ್ಥಪಡಿಸ್ತೀವಿ. ಆನಂತರ ಪಿಂಚಣಿಯನ್ನ ಏನು ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ, ಯಾರು ಅರ್ಹ ಫಲಾನುಭವಿಗಳಿದ್ದಾರೆ, ಅರ್ಹರಿದ್ದಾರೆ ಅಂತವ್ರಿಗೆ ಇವತ್ತೇನೆ ಸುಮಾರು ಒಂದು 222 ಇವತ್ತು ಮಂಜೂರಾತಿ ಪತ್ರ 66 ಇವತ್ತು ಮಂಜೂರಾತಿ ಪತ್ರಗಳನ್ನ ಸ್ಥಳದಲ್ಲೇ ನಿಮಗೆ ಕೊಡ್ತೀವಿ. ಯಾರ್ಯಾವ ಪಿಂಚಣಿ, ಯಾವ್ಯಾವ ಪಿಂಚಣಿ ಅಂತ ಅಂದ್ಬಿಟ್ಟು ಕೊಡ್ತೀವಿ. ಒಂದು ಒಳ್ಳೆಯ ಕೆಲಸ ಅಂತ ಅಂದ್ಬಿಟ್ಟು ನಾವು ಭಾವಿಸಿದ್ವಿ. ಯಾಕೆಂತಂದ್ರೆ ಸ್ಥಳದಲ್ಲೇ ಮಾಲೂರಲ್ಲಿ ಟೇಕಲ್ ಹೋಬಳಿಯಲ್ಲಿ ಸುಮಾರು 104 ಮಂಜೂರಾತಿ ಪತ್ರಗಳನ್ನ ಕೊಟ್ವಿ. ನಿನ್ನೆ ಕೋಲಾರದಲ್ಲಿ ಸುಮಾರು 50 ಮಂಜೂರಾತಿ ಪತ್ರಗಳನ್ನ ಕೊಟ್ಟು ಬಹಳ ಕಡಿಮೆ ಅವಧಿಯಲ್ಲಿ ನಾವು ಕಂದಾಯ ಅದಾಲತ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಎಲೆಕ್ಷನ್ ಆಗ್ತಾ ಇದೆ, ಬೇರೆ ಬೇರೆ ಕೆಲಸಗಳಿದೆ, ಕೊರೋನಾ ಒಂದು ಎಲ್ಲ ಸೇರಿದೆ. ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ನಿಮ್ಗೆ ಸಾಮಾಜಿಕ ಅಂತರ, ಮಾಸ್ಕ್ ಧರಿಸೋದು ಕಡ್ಡಾಯವಾಗಿ. ಕೊರೋನಾ ಹೋಗಿಲ್ಲ, ಕೊರೋನಾ ನಮ್ಮ ಜೀವನದಿಂದ ಇನ್ನೂ ಹೋಗೋದಕ್ಕೆ ಸಾಕಷ್ಟು ಸಮಯ ಬೇಕು. ಆದ್ರೆ ನಾವು ಅದನ್ನ ಜೀವನ ನಿಲ್ಸೋದ್ ಬೇಡ ಅಂತ ಅಂದ್ಬಿಟ್ಟು ಮಾಸ್ಕ್ ಕಡ್ಡಾಯವಾಗಿ ಧರಿಸಿ. ಸುಮ್ಮನೆ ಯಾಕೆ ಅಧಿಕಾರಿಗಳು ಸುಮ್ಮನೆ ಬಂದು ನಿಮ್ಗೆ ಮಾಸ್ಕ್ ದಂಡ ಹಾಕ್ತಾರೆ, ಮಾಸ್ಕ್ ಹಾಕಿಲ್ಲ ಅಂತ? ಖಂಡಿತ ನಿಮ್ ಜೀವ ರಕ್ಷಣೆ ಮಾಡ್ಲಿಕ್ಕೆ ಸರ್ಕಾರ ಯೋಜನೆ ಮಾಡಿದೆ, ಸರ್ಕಾರ ನಮ್ಗೆ ತಿಳಿಸಿ ಹೇಳಿದ್ರೆ ನಾವು ಕೂಡ ಇದನ್ನು ನಿಮ್ಮ ಮೇಲೆ ದಂಡ ಪ್ರಯೋಗ ಮಾಡ್ಬೇಕಾಗುತ್ತೆ. ಆದ್ರಿಂದ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡ್ಕೋಬೇಕು. ಮುಖ್ಯವಾಗಿ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತಾರೆ, ಅಂದ್ರೆ ಬೇರೆ ಕಾಯಿಲೆಗಳು ಇದ್ರೆ ಅಂತವ್ರಿಗೆ ಖಂಡಿತ ಸಾವತ್ತು. ಈಗ ನಮ್ಮಲ್ಲಿ ಸಾವು ಯಾಕೆ ಆಗ್ತಾ ಇದೆ ಅಂತಂದ್ರೆ ಈ ತರದ ಪ್ರಕರಣಗಳಲ್ಲಿ ಏನಾಗುತ್ತೆ, 2 ದಿನ ಕೆಮ್ಮಿರ್ತೀರಾ, 3ನೇ ದಿನ ಕೆಮ್ಮಿರ್ತೀರಾ, ಯಾವ್ದೋ ರೆಗ್ಯುಲರ್ ಆಗಿ ಬರೋಂತ ಕೆಮ್ಮು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿರ್ತೀರಾ. ಅಷ್ಟೊತ್ತಿಗೆ ನಿಮ್ಮ ಶ್ವಾಸಕೋಶದಲ್ಲಿ ಕೊರೋನಾ ಎಲ್ಲ ಡೆವಲಪ್ ಆಗಿ ಹಾಸ್ಪಿಟಲ್ ಹೋಗ್ತೀರಾ. 2-3 ದಿನದಲ್ಲ ಏನು ಮಾಡಕ್ಕಾಗಲ್ಲ. ಆದ್ರಿಂದ ಏನ್ ರೋಗ ಲಕ್ಷಣಗಳು ಕಂಡು ಬಂದ ತಕ್ಷಣ ನೀವು ಟೆಸ್ಟ್ ಮಾಡಿಸ್ಬೇಕು. ಟೆಸ್ಟ್ ಮಾಡಿದ್ರೆ ಪಾಪ ನಾವೆಲ್ಲ ಅಧಿಕಾರಿಗಳು ಹೋಗಿ ಟೆಸ್ಟ್ ಮಾಡಿಸಿದ್ರೆ ಇವ್ರಿಗೇನೋ ಸರ್ಕಾರದಿಂದ ಸಿಗುತ್ತೆ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಸುಳ್ಳು ಮಾಹಿತಿಯನ್ನ ಹೊತ್ಸೋದು. ಟೆಸ್ಟ್ ಮಾಡಿದ್ರೆ ಇವ್ರಿಗೇನೋ ಬೇರೆ ಬೆನಿಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳೋದು, ಇದೆಲ್ಲ ಖಂಡಿತ ತಪ್ಪು. ನಮ್ಗೆ ಏನು ಬೆನಿಫಿಟ್ ಆಗಲ್ಲ. ನಾವು ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಹೇಳಿದಂತೆ ಜಾಸ್ತಿ ಟೆಸ್ಟ್ ಮಾಡಿದ್ರೆ ಬೇಗ ನಿಮ್ಮ ರೋಗ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣದಲ್ಲಿ ನಿಮ್ಮನ್ನ ಆಸ್ಪತ್ರೆ ಕೇರ್ ಮಾಡಿದ್ರೆ, ನಿಮ್ಮನ್ನ ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಮ ಕಾಯಿಲೆಯನ್ನ ಖಂಡಿತ ಗುಣಪಡಿಸಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ, ಮಾಸ್ಕ್ ಅನ್ನು ಯಾರು ಹೇಳಬಾರ್ದು. ನಿಮ್ಗೆ ಮಾಸ್ಕ್ ಧರಿಸಕ್ಕೆ ಯಾರು ಹೇಳಬಾರ್ದು, ನೀವೇ ಸ್ವತಃ ಧರಿಸಬೇಕು. ಸಾಮಾಜಿಕ ಅಂತರವನ್ನ ಕಾಪಾಡ್ಕೋಬೇಕು. ಆದ್ರೆ ಇಲ್ಲಿ ಜಾಸ್ತಿ ಜನ ಸೇರಿದ್ದೀರಾ, ಇದು ಸ್ವಲ್ಪ ಇನ್ನೂರೆಲ್ಲ ಸ್ವಲ್ಪ ದೂರ ಇರಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ಕೊಳ್ತೀನಿ. ಆನಂತರ ಪಿಂಚಣಿಗಳಲ್ಲಿ ಇವತ್ತು ನಮ್ಮ ಮುಂದೆ ಇದುವರೆಗೆ ನಾವು ಲೆಕ್ಕ ಹಾಕದಂತೆ ಈ ಒಂದು ಕಂದಾಯ ಅದಾಲತ್ಗೆ 222 ಅರ್ಜಿಗಳು ಬಂದಿದೆ. ಅದರಲ್ಲಿ ಭೌತಿಕ ವಾರಸು ಖಾತೆಗೆ 65 ಅರ್ಜಿ ಬಂದಿದೆ. ಕಡಿಮೆ ಸಮಯ ನಾವು ಕೊಟ್ಟಿದ್ದು, ಮತ್ತೆ ಬರ್ತೀವಿ. ಮತ್ತೆ ಎಲ್ಲ ಹೋಬಳಿ ಮುಗಿಸಿದ್ಮೇಲೆ ಈ ಹೋಬಳಿಗೆ ಪುನರಾವರ್ತನೆ ಆಗಿದೆ. ಈ ಹೋಬಳಿಗೆ ಮತ್ತೆ ಬರ್ತೀವಿ. ಭೌತಿಕ ವಾರಸು ಖಾತೆಗೆ 65 ತಿದ್ದುಪಡಿಗೆ, ಅಂದ್ರೆ ಪಹಣಿಯಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಹಿಡುವಳಿ ನಂಬರ್ ಅಲ್ಲಿ ಹಿಡುವಳಿ ಜಮೀನಿನಲ್ಲಿರುವಂತಹ ತಿದ್ದುಪಡಿಯನ್ನ ತಗೊಂಡಿದ್ವಿ. 7-8 ರೀತಿಯ ವಿವಿಧ ರೀತಿಯ ತಿದ್ದುಪಡಿಯನ್ನ ನಾವು ಗಮನಿಸಿದ್ವಿ. ಏನಂತಂದ್ರೆ ಈಗ ಹೆಣ್ಮಕ್ಳು ಇದ್ರೆ ಭಿನ್ನ ಅಂತ ಇರೋದು ಕೋಮ ಅಂತ ಆಗೋದು, ತಲೆ ಹೆಸರು ಇರೋದು ಗಂಡನ ಹೆಸರು ಬಂದಿರೋದು, ಕಾಲಂ ನಂಬರ್ 3 ಮತ್ತು 9ಕ್ಕೆ ಟ್ಯಾಲಿ ಇದ್ದಿರುವಂತದ್ದು. ಆಮೇಲೆ ಈ ರೀತಿಯ ವಿವಿಧ ಒಂದು 7 ವಿವಿಧ ರೀತಿಯ ತಿದ್ದುಪಡಿಗಳನ್ನ ಈ ನಂಬರ್ ಇರೋದು, ಸ್ಟಾರ್ ಇರೋದು, ಇನ್ನೂ ಕೆಲವು ಕಡೆ ಇದೆ ಅಂತ ಅಂದ್ಬಿಟ್ಟು ಈಗಾಗಲೇ ಮಾಡಿದ್ದಾರೆ ಸಾಕಷ್ಟು, ಇನ್ನೂ ಇದೆ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಟ್ಟಿದ್ವಿ. ಅದರಿಂದ ಅದನ್ನು ತಗೊಂಡಿದ್ವಿ. ಸ್ಟಾರ್ ಇದೆ, ಚುಕ್ಕಿ ಇದೆ, ಇದೆಲ್ಲ ಇದ್ರೆ ಖಂಡಿತ ನೋಡಿ ಬ್ಯಾಂಕ್ ಅಲ್ಲೆಲ್ಲ ಇದು ಮಾಡಲ್ಲ, ಅಥವಾ ನೀವು ಮಾರಾಟ ಮಾಡಕ್ಕೆ ಅಥವಾ ಲೋನ್ ತಗೊಳಕ್ಕೆ ಇದೆಲ್ಲ ಅವಕಾಶ ಆಗಲ್ಲ. ಸೊ ಅದರಿಂದ ಹಿಡುವಳಿ ನಂಬರ್ ನಲ್ಲಿರುವಂತಹ 7 ರೀತಿಯ ವಿವಿಧ ತಿದ್ದುಪಡಿಗಳನ್ನ ತಗೊಂಡಿದ್ವಿ ಈ ಕಂದಾಯ ಅದಾಲತ್ನಲ್ಲಿ. ಆನಂತರ ಪಿಂಚಣಿಗಳನ್ನ ತಗೊಂಡಿದ್ವಿ. ಜೆಸ್ಲಿಪ್, ಓಲ್ಡ್ ಜೆಸ್ಲಿಪ್, ಇಲ್ಲಿ ನಮ್ಗೆ ಅರ್ಜಿ ಕ್ರಯಪತ್ರದಂತೆ ಖಾತೆ ಸುಮಾರು 10 ಬಂದಿದೆ, ಅಂದ್ರೆ ಕಡಿಮೆ ಇದೆ. ಅದು ವಿವಿಧ ಪಿಂಚಣಿಗಳಿಗೆ 50 ಬಂದಿದೆ. ಪಿಂಚಣಿಗಳನ್ನ ಕೇಳಿ ನಾವಿವತ್ತೆಷ್ಟು 66 ಮಂಜೂರಾತಿ ಪತ್ರ ಕೊಡ್ತಾ ಇದ್ವಿ. ಅಂದ್ರೆ ಇನ್ನೇನು ಬ್ಯಾಕ್ಲಾಗ್ ಪೆಂಡೆನ್ಸಿ ನಮ್ಮಲ್ಲಿತ್ತು, ಅದು ಕೊಡ್ತಾ ಇದ್ವಿ. ನ್ಯಾಯಾಲಯದ ಆದೇಶದಂತೆ ಖಾತೆ ಮಾಡೋದು, ನ್ಯಾಯಾಲಯ ನಿಮ್ಗೆ ಪರವಾಗಿ ಆದೇಶ ಮಾಡಿರುತ್ತೆ, ಆ ತರದ ಖಾತೆ ಮಾಡ್ಲಿಕ್ಕೆ ಬರೀ 2 ಬಂದಿದೆ. ಬಹುಶಃ ವ್ಯಾಜ್ಯಗಳು ಕಡಿಮೆ ಅಂದ್ಕೊಂಡಿದ್ದೀವಿ. ಇಲ್ಲ ಅಂದ್ರೆ ಒಂದೆಲ್ಲ ವಿಧಾನ ಆದ್ಮೇಲೆ ಇನ್ನೂ ಕೊಡ್ಬೋದು ಅರ್ಜಿ. ಸೊ
ಸೊ ಅದು 2 ಬಂದಿದೆ. ಹಿಡುವಳಿ ಸರ್ವೆ ನಂಬರ್ ಅಲ್ಲಿ P3 ತೆಗೆಯುವಂಥದ್ದು 15 ಬಂದಿದೆ. ಈ ಸಂದರ್ಭದಲ್ಲಿ ತಮ್ಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಅಂದ್ರೆ ಇದನ್ನ 222 ಅರ್ಜಿ ಇದೆ. ಇವತ್ತು ಪಿಂಚಣಿದು ಮಂಜೂರಾತಿ ಪತ್ರವನ್ನು ಕೊಡೋದ್ರ ಜೊತೆಗೆ ಇನ್ನು 1.5 ತಿಂಗಳ ಅವಧಿಯಲ್ಲಿ ಇನ್ನೇನು ಪಾವತಿ ತಿದ್ದುಪಡಿ ಭೌತಿಕತೆ ಇದೆಲ್ಲ ನಾವು ಮಾಡ್ಕೊಡ್ತೀವಿ 1.5 ತಿಂಗಳಲ್ಲಿ. ಇದಾದ ನಂತರ ಈ ಹಿಡುವಳಿ ನಂಬರ್ ಅಲ್ಲಿ ಏನು ಇಲ್ಲಪ್ಪ, ನಮ್ಗೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನಲ್ಲಿ ನಮ್ಗೆ ಖಾತೆ ಹಾಕ್ಬೇಕು ಅಂತಂದ್ರೆ ಅದಕ್ಕೆ ನಾವು 1-5 ಅಂತ ಮಾಡ್ತಾ ಇದೀವಿ. ಅಂದ್ರೆ 1-5 ನಮೂನೆ ಬರೀ ಸಾಗುವಳಿ ಚೀಟಿ ಕೆಲವರು ಬರ್ತಾರೆ ಕಚೇರಿಗೆ ಏನ್ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಬರೀ ಸಾಗುವಳಿ ಚೀಟಿ ಇದೆ ಅಂತಂದ್ರೆ ನಿಮ್ಗೆ ಸರಿಯಾಗಿ ಮಂಜೂರಾಗಿದೆ ಅಂತ ಅರ್ಥ ಅಲ್ಲ. ಸಾಗುವಳಿ ಚೀಟಿ ಜೊತೆಗೆ ಬೇರೆ ಬೇರೆ ದಾಖಲಾತಿಗಳು ಇರುತ್ತೆ. ನಮ್ಮಲ್ಲಿ 5-6 ದಾಖಲಾತಿಗಳು ಇದು ಒರಿಜಿನಲ್ ಸಾಗುವಳಿ ಚೀಟಿ ಕೊಟ್ಟಿರೋದು ನಿಜನ ಸುಳ್ಳ ಅಂತ ನೋಡಕ್ಕೆ ಇನ್ನೂ 5-6 ದಾಖಲಾತಿಗಳು ನಮ್ಮ ಹತ್ರ ಇರುತ್ತೆ. ಸೊ ಆದ್ರಿಂದ ಸಾಗುವಳಿ ಚೀಟಿ ಒಂದೇ ಇಟ್ಕೊಂಡು ನಾವು ಖಾತೆ ಮಾಡಕ್ಕಾಗಲ್ಲ. ಯಾರೇ ನೀವು ಕಚೇರಿಗೆ ಬರ್ತೀರಾ ಸಾಗುವಳಿ ಚೀಟಿ ಇಟ್ಕೊಂಡು ನೋಡಿ ಮೇಡಮ್ ಸಾಗುವಳಿ ಚೀಟಿ ಇದೆ ನನಗೆ ಖಾತೆ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ಬೋದು. ಆದ್ರೆ ಸಾಗುವಳಿ ಚೀಟಿ ಜೊತೆಗೆ ಬೇರೆ ಬೇರೆ ರೆಕಾರ್ಡ್ಸ್ ಇರುತ್ತೆ. ಆ ಎಲ್ಲ ರೆಕಾರ್ಡ್ಸ್ ನಾವು 1-5 ಅಂತ ಮಾಡ್ತಾ ಇದ್ವಿ. ಇದು 2ನೇ ಹಂತ. ಇವಾಗ ಏನು 1ನೇ ಹಂತ ಮಾಡ್ತಾ ಇದ್ವಿ ಕಂದಾಯದಲ್ಲೂ ಹಿಡುವಳಿ ನಂಬರು ಮತ್ತೆ ನಿಮ್ಮ ಪಿಂಚಣಿಗಳು ಈ ತರ ನಮ್ಮ ಕೈಗೆ ನಿಲ್ಲುವಂತ ತಕ್ಷಣದಲ್ಲಿ ನಮ್ಮ ಕೈಗೆ ಆಗೋದೊಂದು ಕೆಲಸಗಳು. ನೆಕ್ಸ್ಟ್ ನಾವ್ ಏನ್ ತಗೊಳ್ತಾ ಇದೀವಿ ಅಂದ್ರೆ ಸರ್ಕಾರಿ ನಂಬರಲ್ಲಿ ಏನ್ ಮಂಜೂರಾಗಿದೆ ಅದನ್ನ ಕೋಡಿನ ನಾವು ತಗೊಳ್ತಾ ಇದ್ವಿ. ಅದನ್ನ ಮಾಡ್ಲಿಕ್ಕೆ ಸುಮಾರು 1-5, 1-10 ಅಂತ ಅಂದ್ಬಿಟ್ಟು ಫಾರ್ಮ್ಸ್ ಎಲ್ಲ ಮಾಡ್ಬೇಕು. ಅದನ್ನೆಲ್ಲ ತುಂಬಾ ಇದ್ದಾರೆ. ಈಗಾಗಲೇ ಎಷ್ಟು ಗ್ರಾಮದಾಗಿದೆ ನಿಮ್ಮಲ್ಲಿ? ಎಷ್ಟು ಗ್ರಾಮದ 1-5 ಇದೆ? ಎಷ್ಟು ಗ್ರಾಮದ ಒಟ್ಟು ತಾಲೂಕಲ್ಲಿರುವಂತಹ ಇದರಲ್ಲಿ ಸುಮಾರು 100 ಗ್ರಾಮಗಳವರೆಗೂ ತುಂಬಿದ್ದಾರೆ. ಸೊ ಅದನ್ನ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ಪರಿಶೀಲನೆಗೆ ಏನಂತಂದ್ರೆ ಆ ದಾಖಲಾತಿನ ಮತ್ತೊಮ್ಮೆ ನಮ್ಮ ಹಂತದಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ. ಚೆಕ್ ಮಾಡ್ಬಿಟ್ಟು ADLR ಬಂದಿದೆ. ADLR ಎಲ್ಲಿದ್ದಾರೆ? ಸೊ ADLR ಸೈನ್ ಆಗಿ ಆನಂತರ DDLR ಮತ್ತು ಅಸಿಸ್ಟೆಂಟ್ ಕಮಿಷನರ್ ಸೈನ್ ಆಗಿ ನಮಗೆ ಅದು ಬರ್ಬೇಕಾಗುತ್ತೆ. ನಾವು ಮಂದಿ ಕೊಟ್ಟ ನಂತರ ಅದು P ನಂಬರು ಎಲ್ಲರಿಗೂ ಸೇರಿ ಸರ್ವೆ ಮಾಡಿ ನಿಮ್ಗೆ ಏನು ಮಂಜೂರಾತಿ ಆಗಿದೆ ಅಷ್ಟು ಖಾತೆ ಮಾಡಿ ಪಾವತಿ ಬರುತ್ತೆ. ಸೊ ಗೌರ್ಮೆಂಟ್ ಇಂದ ಮಂಜೂರಾಗಿರುವಂತಹ ಜಮೀನು ಇವಾಗ ತಗೊಳ್ತಾ ಇಲ್ಲ ನಾವು, ಅದನ್ನ ನಂತರದಲ್ಲಿ ಇಟ್ಕೊಳ್ತಿದ್ವಿ. ಯಾಕಂದ್ರೆ ಅದು ಸದ್ಯಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಜಾಸ್ತಿ ತಕ್ಷಣ ಮಾಡುವಂತದಲ್ಲ, ಸಮಯ ಬೇಕಾಗುತ್ತೆ. ಇವಾಗ ನಾವು ಈ ಯೋಚನೆ ಮಾಡಿದೀವಿ ಅಂದ್ರೆ ಹಿಡುವಳಿ ನಂಬರ್ ಅಲ್ಲಿ ಇರುವಂತಹ ತಿದ್ದುಪಡಿಗಳು, ಆಮೇಲೆ ಪಿಂಚಣಿಗಳು, ಪಾಪ ಬಡವರಿಗೆ ಬಹಳ ಅನುಕೂಲ ಆಗುವಂತದ್ದು ಪಿಂಚಣಿಗಳು, ಹಿಡುವಳಿ ನಂಬರ್ಸ್ ತಿದ್ದುಪಡಿ, ಆಮೇಲೆ ಕ್ರಯಪತ್ರ ಜಯಂತಿ ಪ್ರಕಾರ ಖಾತೆ ಮಾಡುವಂಥದ್ದು. ಆನಂತರ ನಮ್ಮ ಭೌತಿಕತೆಗಳು, ಮನೆಯಲ್ಲಿ ಯಜಮಾನರು ಇದಾಗಿರ್ತಾರೆ, ಸೊ ಅವ್ರದ್ದು ಖಾತೆ ಆಗಿರೋದು ಸುಮಾರು ವರ್ಷಗಳಿರುತ್ತೆ. ಸೊ ಹತ್ರದ್ದು ನಾವು ತಗೊಳ್ತಾ ಇದ್ವಿ. ಆಮೇಲೆ ಕೋರ್ಟ್ ಆರ್ಡರ್ಸ್ ತಗೊಳ್ತಾ ಇದ್ವಿ. ಈ ರೀತಿಯ ಸುಮಾರು 222 ಅರ್ಜಿಗಳು ಬಂದಿದೆ. ಅದಾದ ನಂತರ ಇದೆಲ್ಲ ಮುಕ್ತಾಯ ಆದ ನಂತರ ಮಂಜೂರಾತಿ ಪತ್ರ ನೀಡಿದ ನಂತರ ಖಂಡಿತ ಇಂತಹ ಅರ್ಜಿಯನ್ನು ಕೊಡಬಹುದು ಬೇರೆ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಸೊ ಇದರ ಪ್ರಯೋಜನವನ್ನ ಸಾರ್ವಜನಿಕರು, ಮುಖ್ಯವಾಗಿ ಶ್ರೀನಿವಾಸಪುರ ತಾಲೂಕಿನ ಸಾರ್ವಜನಿಕರು ಬಹಳ ಸಂಖ್ಯೆಯಲ್ಲಿ ತಾವು ನೆರೆದಿದ್ದೀರಾ. ಈ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾ, ಯಾಕೆಂದ್ರೆ ಕಚೇರಿಗೆ ಹೋಗ್ತೀರಾ, ದಿನ ಎಲ್ಲ ಅಲ್ಲಿ ಕಳಿಬೇಕಾಗುತ್ತೆ. ಈ ನಮ್ಮ ಪಿಂಚಣಿಗೆ ಏನು ಒಂದು ಓಲ್ಡ್ ಏಜ್ ಪೆನ್ಷನ್ ತಗೋಬೇಕು ಅಂತಂದ್ರೆ ಏನೇನ್ ದಾಖಲಾತಿ ಹಾಕ್ಬೇಕು, ಏನೇನ್ ದಾಖಲಾತಿ ಇದ್ರೆ ಒಬ್ರು ಹೋಗ್ತಾರೆ, ಇಲ್ಲ ಇನ್ನೊಂದು ಬೇಕು ಅಂತಾರೆ, ಒಬ್ಬರು ಇನ್ನೊಂದು ದಿನ ವರ್ಷ ಬೇಕು ಅಂತಾರೆ. ಈ ತರ ಅಲಸಿ ಮಾಡೋದು ತಪ್ಸಕ್ಕೆ, ಸಾರ್ವಜನಿಕರಿಗೆ ಅನುಕೂಲ ಮಾಡಲಿಕ್ಕೆ ಕೊರೋನಾ ಈಗಾಗಲೇ ಸಂಕಷ್ಟವನ್ನ ತಂದೊಡ್ಡಿದೆ. ಜೊತೆಗೆ ಮತ್ತಷ್ಟು ಸಂಕಷ್ಟವನ್ನ ನಾವು ಕೊಡೋದು ಬೇಡ. ನಾವು ಅವರ ಕೆಲಸವನ್ನ, ಸಾರ್ವಜನಿಕರ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಬೇಗನೆ ಸ್ಪಂದನೆ ಮಾಡಿ ನಾವು ಅವ್ರಿಗೆ ನಡೆಸ್ಕೊಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ತಕ್ಷಣ ಕೊರೋನಾ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡಿದ್ವಿ. ಯಾವಾಗಿಂದ? ಮಾರ್ಚ್ 24ರಿಂದ ಏಪ್ರಿಲ್ ಆಯ್ತು, ಮೇ ಆಯ್ತು, ಜೂನ್ ಆಯ್ತು, ಜುಲೈ ಆಯ್ತು, ಆಗಸ್ಟ್ ಆಯ್ತು, ಇನ್ನೂ ಇದೆ. ಇವಾಗೇನು ಹೋಗಿಲ್ಲ. ಇವಾಗ ಹೋಯ್ತಾ ಮೇಡಮ್ ಅಂತಂದ್ರೆ ಇವಾಗ ಹೋಗಿಲ್ಲ, ಇನ್ನೂ ಇದೆ. ಸೊ ಆದ್ರೆ ನಾವು ಕೊರೋನಾ ಜೊತೆಗೆ ಜೀವನ ಮಾಡೋದ್ರಿಂದ, ಜೀವನ ಮಾಡ್ಬೇಕಾಗಿರೋದ್ರಿಂದ ನಾವು ಕೊರೋನಾ ಇದೆ, ಕೊರೋನಾ ಹೋದ್ಮೇಲೆ ಇದೆಲ್ಲ ಮಾಡ್ತೀವಿ, ಸಾರ್ವಜನಿಕರಿಗೆ ಅನುಕೂಲ ಮಾಡ್ತೀವಿ, ಇವಾಗ ಆಗಲ್ಲ ಅಂತಂದ್ರೆ ಅನ್ನಕ್ಕಾಗಲ್ಲ. ಸೊ ಕೊರೋನಾ ಜೊತೆಗೆ ನಾವು ಜೀವನ ಮಾಡ್ಬೇಕಾಗಿರೋದ್ರಿಂದ ಮಾಸ್ಕ್ ಧರಿಸ್ಕೋಬೇಕು, ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು, ನಿಮ್ ಕೆಲಸ ನೀವು ಮಾಡ್ಕೋಬೇಕು, ಗೊತ್ತಾಯ್ತಲ್ಲ? ಸೊ ಇದನ್ನ ಪಾಲನೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾ, ಇವತ್ತು 222 ಅರ್ಜಿಗಳಿಗೆ ನಾವು ಮುಂದಿನ 1.5 ತಿಂಗಳಲ್ಲಿ ಅದನ್ನ ಕ್ರಮ ತಗೊಳ್ತೀವಿ. ಮತ್ತೆ ಇವತ್ತು ಏನು ಪಿಂಚಣಿಗಳಿಗೆ ಮಂಜೂರಾಗಿರುವಂತಹ ಸುಮಾರು 66 ಮಂಜೂರಾತಿ ಪತ್ರವನ್ನು ನಾವು ವಿತರಣೆ ಮಾಡ್ತೇವೆ.
ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಮುಖ್ಯವಾಗಿ ನಾನು ಗಮನಿಸೋದು, ಸಾರ್ವಜನಿಕರಲ್ಲಿ ಗಮನಿಸಬೇಕು ಏನು ಅಂತಂದ್ರೆ, ಇಷ್ಟು ಕಡಿಮೆ ಅವಧಿಯಲ್ಲಿ 4-5 ದಿನ, ಒಂದು 6 ದಿನ ಆಗಿರ್ಬೋದು, 6-7 ದಿನದ ಅವಧಿಯಲ್ಲಿ ನಮ್ಮ ಕಂದಾಯ ಸಿಬ್ಬಂದಿ ಎಲ್ಲ, ನಮ್ಮ ಉಪತಹಸೀಲ್ದಾರ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ನಮ್ಮ RS ಆಗಿರ್ಬೋದು, BS ಆಗಿರ್ಬೋದು, ಇಷ್ಟು ಕಡಿಮೆ ಅವಧಿಯಲ್ಲಿ ಸ್ಪಂದನೆ ಮಾಡಿ ಇಷ್ಟೊಂದು ಮಂಜೂರಾತಿ ಪತ್ರ, 66 ಮಂಜೂರಾತಿ ಪತ್ರವನ್ನು ಸಿದ್ಧಪಡಿಸಿದ್ದಾರೆ ಮತ್ತೆ ಎಲ್ಲ ಅರ್ಜಿ ತಗೊಂಡಿದ್ದಾರೆ ಅಂತಂದ್ರೆ ನಮ್ಮ ಸಿಬ್ಬಂದಿಗಳು ಮುಖ್ಯವಾಗಿ ಮಾಲೂರಲ್ಲೂ ನಾನು ನೋಡಿದೆ, ಮಾಲೂರಲ್ಲಿ, ಕೋಲಾರದಲ್ಲಿ ನೋಡಿದೆ, ಬಹಳ ತೀಕ್ಷ್ಣವಾಗಿ ಮತ್ತು ಶೀಘ್ರವಾಗಿ ಅವರು ಪ್ರತಿಕ್ರಿಯೆ ಕೊಟ್ಟು ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕಂದಾಯ ಅದಾಲತ್ ಹಮ್ಮಿಕೊಂಡಿರೋದ್ರಿಂದ ಮುಖ್ಯವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಯಾಕಂದ್ರೆ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ, ಇನ್ನು ಮುಂದೆನೂ ಕೂಡ ಇದೇ ತರದ ಕೆಲಸಗಳನ್ನ ತಾವು ಮಾಡಿ ಅಂತ ಅಂದ್ಬಿಟ್ಟು ಪ್ರೇರೇಪಣೆಯನ್ನು ಕೊಡ್ತಾ ಈ ಒಂದು ವೇದಿಕೆ ಮೂಲಕ ತಾವ್ಯಾರು ಅಲ್ಲಿ ಗುಂಪು ಕಟ್ಟಬಾರದು, ಎಲ್ಲರೂ